ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೇನೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ ಶಿಕ್ಷಣ ಹಕ್ಕು ಕಾಯ್ದೆ ಅಂತಕ್ಕಂಥದ್ದು 2009ರಲ್ಲಿ ಅಂದ್ರೆ ರಾಜ್ಯ ಸರ್ಕಾರವು ಶಿಕ್ಷಣ ಹಕ್ಕು ಕಾಯ್ದೆ 2009ರ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ SC/ST ವಿದ್ಯಾರ್ಥಿಗಳಿಗೆ 10ನೇ ತರಗತಿವರೆಗೆ ಉಚಿತ ಕಡ್ಡಾಯ ಶಿಕ್ಷಣವನ್ನ ವಿಸ್ತರಿಸಬೇಕು ಅಂತ ತೀರ್ಮಾನಿಸಿದೆ. ಜೊತೆಗೆ ನೋಡಿ, ಎಲ್ಲದಕ್ಕಿಂತ ಮುಂಚೆ ಒಂದು ವಿಚಾರವನ್ನ ನೋಡೋಣ ಅಂದ್ರೆ ಇದೀಗ ಸುದ್ದಿಯಲ್ಲಿ ಏನು ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಾರ್ವಜನಿಕ ಕುಂದುಕೊರತೆಗಳನ್ನ ಪರಿಹರಿಸುವ ಉದ್ದೇಶದಿಂದ ಪ್ರಜಾಸೇವೆ ಅಂತಕ್ಕಂಥ ಒಂದು ಪಬ್ಲಿಕ್ ಸರ್ವಿಸ್ ಅಂತಕ್ಕಂಥ ಇಲಾಖೆಯನ್ನ ಇತ್ತೀಚೆಗೆ ಘೋಷಣೆ ಮಾಡಿದ್ರು. ಈ ಇಲಾಖೆ ಕುರಿತು ಏನಪ್ಪ ವಿಚಾರ ಅಂತಂದ್ರೆ ಹೊಸ ಸಚಿವಾಲಯ ಇದು ಸಂಪುಟ ದರ್ಜೆಯ ಸಚಿವರು ಮತ್ತು ಹಿರಿಯ IAS ಅಧಿಕಾರಿಯ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುತ್ತೆ. ಈ ಹೊಸ ಇಲಾಖೆ ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳು ಸಕಾಲ ಮಿಷನ್ ವಿಭಾಗಗಳನ್ನ ಒಂದೇ ಸೂರಿನಡಿಯಲ್ಲಿ ತರುತ್ತೆ. ಮತ್ತೆ ಸ್ಥಳೀಯ ಸಂಪರ್ಕ ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಯಮಿತವಾಗಿ ಸಾರ್ವಜನಿಕ ಕುಂದುಕೊರತೆ ಸಭೆಗಳನ್ನ ನಡೆಸುವುದು ಕಡ್ಡಾಯವಾಗಿರುತ್ತೆ. ಮತ್ತು ತಾಂತ್ರಿಕ ಉನ್ನತೀಕರಣ ಇದು ಪಾರದರ್ಶಕ ಮತ್ತು ಕಾಲಮಿತಿ ಆಧಾರಿತ ಮೇಲ್ವಿಚಾರಣೆಗಾಗಿ IPGRS 2.0 ವ್ಯವಸ್ಥೆಯನ್ನು ಕೂಡ ಅಳವಡಿಸಲಾಗಿದೆ. ಇದು ಏನಪ್ಪಾ ವಿಚಾರ ಅಂತಂದ್ರೆ ನೋಡಿ, 2026ರ ಕರ್ನಾಟಕದ ಪ್ರಮುಖ ಶೈಕ್ಷಣಿಕ ಯೋಜನೆಗಳು ಏನು ಅಂತಂದ್ರೆ ಕರ್ನಾಟಕ ಸರ್ಕಾರ ತನ್ನ ಏಕೀಕೃತ ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ SSP ಮೂಲಕ ವಿದ್ಯಾರ್ಥಿಗಳಿಗೆ ಹಲವಾರು ಪ್ರಮುಖ ಶೈಕ್ಷಣಿಕ ಸೌಲಭ್ಯಗಳು ಮತ್ತು ವಿದ್ಯಾರ್ಥಿ ವೇತನಗಳನ್ನ ಒದಗಿಸುತ್ತೆ. ವಿದ್ಯಾಸಿರಿ ಭತ್ಯೆ ಅಂತಕ್ಕಂಥದ್ದು ಸರ್ಕಾರಿ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶ ಪಡೆದ ಇತರೆ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಆಹಾರ ಮತ್ತು ವಸತಿಗಾಗಿ ಮಾಸಿಕ 1500 ಭತ್ಯೆಯನ್ನು ಒದಗಿಸುತ್ತೆ. ಮತ್ತೆ ಉಚಿತ ಬಸ್ ಪಾಸ್ ಪ್ರಯಾಣ ಕೂಡ ರಾಜ್ಯದ ಎಲ್ಲಾ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿನಿಯರಿಗೆ ಉಚಿತ ರಾಜ್ಯದ ಬಸ್ ಪಾಸ್ಗಳನ್ನ ಒದಗಿಸುತ್ತೆ. ಮೆಟ್ರಿಕ್ ನಂತರದ ಶುಲ್ಕ ಮರುಪಾವತಿ ಹಿಂದುಳಿದ ಸಮುದಾಯದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಅವರ ಬೋಧನಾ ಶುಲ್ಕವನ್ನ ಮರುಪಾವತಿ ಮಾಡಲಾಗುತ್ತೆ. ಉನ್ನತ ಸಾಧಕರಿಗೆ ಪ್ರೋತ್ಸಾಹಧನ SSLC PUC ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನ ನೀಡಿ ಗೌರವಿಸಲಾಗುತ್ತೆ. ಇದು ಶಿಕ್ಷಣ ಹಕ್ಕು ಕಾಯ್ದೆಯಡಿ ಬರ್ತಕ್ಕಂಥದ್ದು RTE 2009. ಓಕೆನಾ. ಮತ್ತೆ ಇದರ ಬಗ್ಗೆ ಇನ್ನ ಸ್ವಲ್ಪ ವಿವರವಾಗಿ ನೋಡೋದಾದ್ರೆ ಇದು ಭಾರತೀಯ ಸಂವಿಧಾನದ 21A ವಿಧಿಯನ್ನ ಅನುಷ್ಠಾನಗೊಳಿಸುವ ಒಂದು ಐತಿಹಾಸಿಕ ಕಾನೂನಾಗಿದೆ. 6ರಿಂದ 14 ವರ್ಷದೊಳಗಿನ ಪ್ರತಿಯೊಂದು ಮಗುವಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಮೂಲಭೂತ ಹಕ್ಕಾಗಿ ಖಾತರಿಪಡಿಸುತ್ತೆ. ಮತ್ತೆ ಸಂವಿಧಾನಿಕ ನಿಬಂಧನೆಗಳೇನಿದಾವೆ ಅಂದ್ರೆ ಮೂಲಭೂತ ಹಕ್ಕು 2002ರ 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 21A ವಿಧಿಯನ್ನ ಪರಿಚಯಿಸಿದ್ದು 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣವನ್ನ ಮೂಲಭೂತ ಹಕ್ಕನ್ನಾಗಿ ಮಾಡ್ತು. ಮತ್ತೆ ಕಾನೂನು ಆಧಾರದ ಮೇಲೆ 1993ರ ಉನ್ನಿ ಕೃಷ್ಣನ್ ಮತ್ತು ಆಂಧ್ರ ಪ್ರದೇಶ ರಾಜ್ಯ ಪ್ರಕರಣವು ಶಿಕ್ಷಣವನ್ನ ಬದುಕುವ ಹಕ್ಕಿನ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿ ದೃಢೀಕರಿಸ್ತು. ಓಕೆನಾ. ಜಾರಿಗೆ ಬಂದ ದಿನಾಂಕ ಯಾವಾಗ ಅಂದ್ರೆ ಈ ಕಾಯ್ದೆ ಏಪ್ರಿಲ್ 1, 2010ರಿಂದ ಅಧಿಕೃತವಾಗಿ ಜಾರಿಗೆ ಬಂತು. ಇದಿಷ್ಟು ಈ ಕರ್ನಾಟಕ ದರ್ಶನ ಅಂತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇತ್ತೀಚೆಗೆ ಪ್ರಜಾಸೇವೆ ಪಬ್ಲಿಕ್ ಸರ್ವಿಸ್ ಇಲಾಖೆ ಅಂತದ್ದು ಕೂಡ ಓಪನ್ ಆಗಿದೆ. ಇದನ್ನ ಯಾರು ಮಾಡಿದ್ದಾರೆ? DK ಶಿವಕುಮಾರ್ ಅವರು ಕೂಡ ಮಾಡಿದ್ದಾರೆ. ಇನ್ನ ಇದರ ಜೊತೆಗೆ ಒಂದ್ ಸ್ವಲ್ಪ ಮುಂದಿನ ವಿಚಾರವನ್ನ ನೋಡೋದಾದ್ರೆ ಬೆಂಗಳೂರಿನಲ್ಲಿ ರಾಷ್ಟ್ರೀಯ AI ಮತ್ತು ಡಿಜಿಟಲ್ ಜಲ ಶೃಂಗಸಭೆ ಅಂತಕ್ಕಂಥದ್ದು ನಡೀತು. ಏನಿದು ಅಂತಂದ್ರೆ ನೋಡಿ, ಇದು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ BWSSB ಅಂತಕ್ಕಂಥದ್ದು ಭಾರತದ ಮೊಟ್ಟ ಮೊದಲ ಮತ್ತು ಅತಿ ದೊಡ್ಡ ರಾಷ್ಟ್ರೀಯ AI ಡಿಜಿಟಲ್ ಜಲ ಶೃಂಗಸಭೆ ಅದನ್ನ ಆಯೋಜಿಸಿತ್ತು. ಆಯೋಜಕರು ಮತ್ತು ದಿನಾಂಕ ಯಾವುದು ಅಂದ್ರೆ ಶೃಂಗಸಭೆಯನ್ನ BWSSB ಮಂಡಳಿ ಬೆಂಗಳೂರಿನಲ್ಲಿ ಆಯೋಜಿಸಿದ್ರು. ಯಾವಾಗ? ಮೇ 27ನೇ ತಾರೀಕಂದು ಆಯೋಜನೆ ಮಾಡಲಾಗಿತ್ತು. ಇದರ ಬಗ್ಗೆ ಹೇಳಬೇಕು ಅಂದ್ರೆ ನಗರದ ಜಲ ವ್ಯವಸ್ಥೆಯನ್ನ ಮತ್ತೆ ನಿರ್ವಹಿಸಲು ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ತಂತ್ರಜ್ಞಾನಗಳ ಬಳಕೆ ಕುರಿತು ಚರ್ಚಿಸಲು ತಜ್ಞರು, ನೀತಿ ನಿರೂಪಕರು ಮತ್ತು ಒಂದೇ ವೇದಿಕೆಯಲ್ಲಿ ಸೇರಿಸುವುದು ಶೃಂಗಸಭೆಯ ಮುಖ್ಯ ಉದ್ದೇಶ ಆಗಿದೆ. ಹಾಗೇನೆ ನೋಡಿ, 5 ಪಂಚಸೂತ್ರಗಳ ಒಂದು ಚೌಕಟ್ಟು ಅಂತಕ್ಕಂಥದ್ದು ಇದರಲ್ಲಿದೆ. ಈ ಶೃಂಗಸಭೆಯಲ್ಲಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ BWSSB ಕೆಳಕಂಡ 5 ಪ್ರಮುಖ ಕ್ಷೇತ್ರಗಳಲ್ಲಿ ಕೇಂದ್ರೀಕರಿಸಿ ಹೊಸ ಚೌಕಟ್ಟನ್ನು ಕೂಡ ಪ್ರಸ್ತುತಪಡಿಸಿದ್ದಾರೆ. ಈ ಕೃತಕ ಬುದ್ಧಿಮತ್ತೆ ಅಂತಕ್ಕಂಥದ್ದು ಜಲ ನಿರ್ವಹಣೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಸಮರ್ಥವಾಗಿ ಅಳವಡಿಸಿಕೊಳ್ಳೋದು. ಇನ್ನೊಂದು ದತ್ತಾಂಶ ಆಧಾರಿತ ಆಡಳಿತ, ನಿಖರ ದತ್ತಾಂಶಗಳ ಆಧಾರದ ಮೇಲೆ ನೀರು ಪೂರೈಕೆ ವ್ಯವಸ್ಥೆಯನ್ನ ಮಾಡ್ತಕ್ಕಂಥದ್ದು. ಇನ್ನು ಸ್ಮಾರ್ಟ್
ಮೂಲಸೌಕರ್ಯ, ತಂತ್ರಜ್ಞಾನ ಆಧಾರಿತ ಸುಧಾರಿತ ಮೂಲಸೌಕರ್ಯವನ್ನ ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಇನ್ನು ಸುಸ್ಥಿರ ಹೂಡಿಕೆ, ಜಲ ಯೋಜನೆಗಳಲ್ಲಿ ಸುದೀರ್ಘ ಅವಧಿಯವರೆಗೆ ಸುಸ್ಥಿರ ಹೂಡಿಕೆಯನ್ನ ಖಚಿತಪಡಿಸೋದು. ಇನ್ನು ಹವಾಮಾನ ಸ್ಥಿತಿ ಸ್ಥಾಪಕ ಜಲ ಸಂರಕ್ಷತಾ ವ್ಯವಸ್ಥೆಗಳು, ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಬಲ್ಲ ಬಲವಾದ ಜಲ ಭದ್ರತಾ ವ್ಯವಸ್ಥೆಯನ್ನು ಕೂಡ ಇದು ನಿರ್ಮಾಣ ಮಾಡುತ್ತೆ. ಈ ಯೋಜನೆ ಅಂತಕ್ಕಂಥದ್ದು ಈ ಶೃಂಗಸಭೆಯಲ್ಲಿ ಕೃತಕ ಬುದ್ಧಿ ಮತ್ತು ಆಧಾರಿತ ಜಲಮಂಡಳಿ AI ಬೇಸ್ಡ್ ವಾಟರ್ ಗವರ್ಮೆನ್ಸ್ ಅಂತಕ್ಕಂಥ ಸ್ಮಾರ್ಟ್ ಉಪಯುಕ್ತವಾದ ವ್ಯವಸ್ಥೆ ಅಂತಕ್ಕಂಥದ್ದು, ಸ್ಮಾರ್ಟ್ ಯುಟಿಲಿಟಿ ಸಿಸ್ಟಮ್ ಅಂತಕ್ಕಂಥದ್ದು, ಡಿಜಿಟಲ್ ಟ್ವಿನ್ಸ್ ಅಂತಕ್ಕಂತಹ ನೋಡಿ, IoT ಮೇಲ್ವಿಚಾರಣೆ, ಮುನ್ಸೂಚನೆ, ವಿಶ್ಲೇಷಣೆ ಮತ್ತು ತ್ಯಾಜ್ಯ ನೀರಿನ ಮರುಬಳಕೆ ಮತ್ತು ನಗರ ಮೂಲಸೌಕರ್ಯಗಳಿಗೆ ಸುಸ್ಥಿರ ಧನ ಸಹಾಯದ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಗುತ್ತೆ. ಇದಿಷ್ಟು ಬೆಂಗಳೂರಿನಲ್ಲಿ ರಾಷ್ಟ್ರೀಯ AI ಡಿಜಿಟಲ್ ಜಲ ಶೃಂಗಸಭೆ ಅಂತಕ್ಕಂಥದ್ದು ನಡೆದುದರ ಬಗ್ಗೆ ವಿಚಾರ. ಓಕೆನಾ? ಇದು ಯಾವಾಗ? ಮೇ 27ರಂದು ಆಯೋಜನೆ ಆಗಿತ್ತು. ನೋಡಿ, ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತಂದ್ರೆ, KSRTCಗೆ ಅಂತಾರಾಷ್ಟ್ರೀಯ ಗೋಲ್ಡನ್ ಗ್ಲೋಬ್ ಟೈಗರ್ಸ್ ಪ್ರಶಸ್ತಿ ಅಂತಕ್ಕಂಥದ್ದು ಬಂದಿದೆ. ನೋಡಿ, ಉದ್ಯೋಗಿಗಳಿಗೆ ತರಬೇತಿ ಮತ್ತು ಸಾರ್ವಜನಿಕ ಸಾರಿಗೆ ನಾವೀನ್ಯತೆಯಲ್ಲಿ ಅತ್ಯುತ್ತಮ ಉಪಕ್ರಮಗಳಿಗಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು KSRTC ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮಾನ್ಯತೆಯನ್ನು ಪಡೆದುಕೊಂಡಿದೆ. 2026ರ ಗೋಲ್ಡನ್ ಗ್ಲೋಬ್ ಟೈಗರ್ಸ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದೆ. ಈ ಕಾರ್ಯಕ್ರಮ ಮತ್ತು ವಿಭಾಗ ಏನಪ್ಪಾ ಅಂತಂದ್ರೆ, ಮಲೇಷಿಯಾದ ಕೌಲಾಲಂಪುರ ಮೇ 20ರಂದು ನಡೆದ ಸಮಾರಂಭದಲ್ಲಿ ನಿಗಮಕ್ಕೆ ತರಬೇತಿಯಲ್ಲಿನ ಅತ್ಯುತ್ತಮ ಸಾಧನೆ ಅನ್ನೋ ಒಂದು ವಿಭಾಗದ ಅಡಿಯಲ್ಲಿ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಓಕೆನಾ? ನೋಡಿ, ಇದೀಗ ಸುದ್ದಿಯಲ್ಲಿ ಇರೋ ವಿಚಾರ ಏನು ಅಂದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ನೂತನವಾಗಿ ಸರ್ಕಾರಿ ಸ್ವಾಮ್ಯದ 108 ಆರೋಗ್ಯ ಕವಚ ಕೇಂದ್ರೀಕೃತ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ ಅನ್ನು ಉದ್ಘಾಟನೆ ಮಾಡಿದರು. ಈ ಮೂಲಕ ಕರ್ನಾಟಕವು ದೇಶದಲ್ಲೇ ಸಂಪೂರ್ಣವಾಗಿ ಸರ್ಕಾರಿ ಸ್ವಾಮ್ಯದ ತುರ್ತು ಆಂಬ್ಯುಲೆನ್ಸ್ ಕಮಾಂಡ್ ವ್ಯವಸ್ಥೆಯನ್ನ ಸ್ಥಾಪಿಸಿದ ಮೊದಲ ರಾಜ್ಯ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜೊತೆಗೆ ನೋಡಿ, ಪಲ್ಲಕ್ಕಿ ಅಂದ್ರೆ ಏನು ಅಂದ್ರೆ, ಇದು ಹವಾನಿಯಂತ್ರಿತವಿಲ್ಲದ ಅಂದ್ರೆ ನಾನ್ AC ಸ್ಲೀಪರ್ ಮಲಗುವ ಆಸನಗಳು, ಆರಾಮದಾಯಕ ಬಸ್ ಸೇವೆ, ಇದು ಪಲ್ಲಕ್ಕಿ ಅಂತಕ್ಕಂಥದ್ದು. ಓಕೆನಾ? ಇನ್ನು ರಾಜಹಂಸ ಅಂತಕ್ಕಂಥದ್ದು ಇದು ಸುಧಾರಿತ ಕುಳಿತುಕೊಳ್ಳುವ ಆಸನಗಳನ್ನು ಹೊಂದಿರುವ ಕಾರ್ಯನಿರ್ವಾಹಕ ಎಕ್ಸಿಕ್ಯೂಟಿವ್ ಬಸ್ ಸೇವೆ ಇದು. ಇನ್ನು ಎಲೆಕ್ಟ್ರಿಕ್ ಅಂತದ್ದು EV ಪವರ್ ಪ್ಲಸ್ ನಗರಗಳ ನಡುವಿನ ಪ್ರಯಾಣಕ್ಕಾಗಿ ಈ ಪರಿಸರ ಸ್ನೇಹಿ ವಿದ್ಯುತ್ ಚಾಲಿತ ಬಸ್ಸುಗಳ ಸೇವೆಯನ್ನ ನಿಗಮ ಒದಗಿಸುತ್ತೆ. ಇನ್ನು ರಾಜ್ಯದ ಮಹಿಳಾ ನಿವಾಸಿಗಳಿಗೆ ಪ್ರೀಮಿಯಂ ಅಲ್ಲದ ಸಾಮಾನ್ಯ ಬಸ್ಸುಗಳ ಸಂಪೂರ್ಣ ಉಚಿತ ಪ್ರಯಾಣದ ಸೌಲಭ್ಯವನ್ನ ಈ ಯೋಜನೆ ಅಂತಕ್ಕಂಥದ್ದು ಒದಗಿಸುತ್ತೆ. ಇದು ನಿಮಗೆ ಇಂಪಾರ್ಟೆಂಟ್ ಆಗಿ ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ನೋಡಿ, ಸರ್ಕಾರಿ ಸ್ವಾಮ್ಯದ ತುರ್ತು ಆಂಬ್ಯುಲೆನ್ಸ್ ಕಮಾಂಡ್ ವ್ಯವಸ್ಥೆ ಸ್ಥಾಪಿಸಿದ ಮೊದಲ ರಾಜ್ಯ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಏನಂತಂದ್ರೆ 108 ಆರೋಗ್ಯ ಕವಚ ಕೇಂದ್ರೀಕೃತ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ ಅಂತಕ್ಕಂಥ ಉದ್ಘಾಟನೆ ಮಾಡಿ ಇದನ್ನ ದೇಶದಲ್ಲೇ ಸಂಪೂರ್ಣವಾಗಿ ಸರ್ಕಾರಿ ಸ್ವಾಮ್ಯದ ತುರ್ತು ಆಂಬ್ಯುಲೆನ್ಸ್ ಕಮಾಂಡ್ ವ್ಯವಸ್ಥೆಯನ್ನ ಸ್ಥಾಪಿಸಿದ ಮೊದಲ ರಾಜ್ಯ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥದ್ದು ಕರ್ನಾಟಕ. ಇನ್ನ ಏನು ಅಂತಂದ್ರೆ, KSRTCಗೆ ಅಂತಾರಾಷ್ಟ್ರೀಯ ಗೋಲ್ಡನ್ ಗ್ಲೋಬ್ ಟೈಗರ್ಸ್ ಪ್ರಶಸ್ತಿ ಅಂತಕ್ಕಂಥದ್ದು 2026ರಲ್ಲಿ ಇದು ಮಲೇಷಿಯಾದ ಕೌಲಾಲಂಪುರದಲ್ಲಿ ಮೇ 20ರಂದು ನಡೆದ ಸಮಾರಂಭದಲ್ಲಿ ನಮಗೆ ಸಿಕ್ಕಿರ್ತಕ್ಕಂತಹ ವಿಚಾರ. ಇನ್ನು ಮುಂದಿನ ಒಳ್ಳೊಳ್ಳೆ ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ದಯವಿಟ್ಟು ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ ಪರೀಕ್ಷೆಗಳನ್ನ ಬರೀತಾ ಇದ್ರೆ ಅವರಿಗೆ ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ನಿಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟು ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.